ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ರಾಘವೇಂದ್ರ ಭಟ್. ಫೆಬ್ರವರಿ ಮಾಸದ ಕರ್ಕ ರಾಶಿಯವರ ಫಲಗಳನ್ನು, ಸಂಕ್ಷಿಪ್ತ ಫಲಗಳನ್ನು ನೋಡುವುದಾದರೆ, ಕರ್ಕಾಟಕ ರಾಶಿಯವರಿಗೆ ಈ ಮಾಸದಲ್ಲಿ ತುಂಬಾ ಶುಭ ಫಲಗಳಿದೆ. ಅದಕ್ಕೆ ಕಾರಣ ಬೇರೆ ಬೇರೆ ಗ್ರಹಗಳ ಗತಿಯೂ ಅದಕ್ಕೆ ಸಂಬಂಧಿಸಿರುತ್ತದೆ. ಶುಭ ಫಲಗಳನ್ನು ನೋಡುವುದಾದರೆ, ಭೂ ವ್ಯವಹಾರದಲ್ಲಿ ಪ್ರಗತಿ, ಅಂದರೆ ನೀವು ಯಾವುದಾದರೂ ಒಂದು ನಿಮ್ಮ ಜಾಗವನ್ನು ಮಾರುವುದಾದರೂ ಇಲ್ಲ ಹೊಸದಾದ ಜಾಗವನ್ನು ನಾವು ತಗೊಳ್ಳುವುದಾದರೂ ಈ ತಿಂಗಳಲ್ಲಿ ನಿಮಗೆ ತುಂಬಾ ಶುಭ ಫಲ ಇದೆ. ಮಾರುವವರಿಗೆ ಉತ್ತಮ ಪ್ರಗತಿಯಲ್ಲಿ, ಉತ್ತಮ ಮೊತ್ತದಲ್ಲಿ ಜಾಗವು ಸೇಲ್ ಆಗತಕ್ಕಂತಹ ಲಕ್ಷಣಗಳು ತುಂಬ ಇದೆ. ಇತರ ವ್ಯವಹಾರಗಳಲ್ಲಿಯೂ ಕೂಡ ಶುಭ ಫಲವಿದೆ. ಅಂದರೆ ಮಾಡತಕ್ಕಂತಹ ಉದ್ಯೋಗದಲ್ಲಾಗಲಿ, ಮಾಡತಕ್ಕಂತಹ ವ್ಯವಹಾರಗಳಲ್ಲಾಗಲಿ ಈ ತಿಂಗಳು ಉತ್ತಮ ಲಾಭದಾಯಕವಾಗಿದೆ. ಮನೆಯಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂತೋಷ, ಮನೆಯಲ್ಲಿ ನೀವು ಅನ್ಕೊಂಡಿರುವುದಿಲ್ಲ, ಆದರೆ ಯಾವುದೋ ಒಂದು ವಸ್ತು ಆಗಮನ, ಇಲ್ಲ ಸಂಬಂಧಿಕರ ಆಗಮನ, ಸಂತಸಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಸಂಗಗಳ ಆಗಮನದಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಸಂತೋಷ ಮನೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ವಿದ್ಯಾರ್ಥಿಗಳಿಗಂತೂ ಕೂಡ ಈ ಮಾಸದಲ್ಲಿ ತುಂಬಾ ಒಳ್ಳೆಯ ಫಲ. ಅಂದ್ರೆ ಒಂದು ಸಲ ಓದಿದ್ರೆ ಸಾಕು, ಎಲ್ಲವೂ ಬಂದ ಹಾಗೆಯೇ ನಿಮಗೆ ಅನುಭವಕ್ಕೆ ಬರತಕ್ಕಂತಹ ಫಲವುಗಳು ಕೂಡ ಇದೆ. ಸ್ತ್ರೀಯರಿಗೆ ಅಲಂಕಾರ ವಸ್ತುಗಳ ಪ್ರಾಪ್ತಿ, ಅದೇ ರೀತಿಯಾಗಿ ಇತರರು ಮಾಡತಕ್ಕಂತಹ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಶುಭ ಫಲವು ಇದೆ. ಆದರೂ ಇತರ ಗ್ರಹಗಳು, ಸ್ವಲ್ಪ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಇರುವುದರಿಂದ ಬರತಕ್ಕಂತಹ ಆದಾಯದಲ್ಲಿ, ಬರತಕ್ಕಂತಹ ಸಂತೋಷದಲ್ಲಿ, ಬರತಕ್ಕಂತಹ ಶುಭ ಫಲಗಳಲ್ಲಿ ಅಡಚಣೆಗಳು ಉಂಟಾದಲ್ಲಿ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿ ಆದ್ದರಿಂದ ಲಕ್ಷ್ಮೀದೇವಿಯ ಆರಾಧನೆ, ದುರ್ಗಾದೇವಿಯ ಸ್ತೋತ್ರ ಪಠಣಾದಿಗಳಿಂದ ನಿಮಗೆ ಶುಭ ಫಲವು ಇನ್ನಷ್ಟು ಕೂಡ ಇಮ್ಮುಡಿಯಾಗಿ ಬಂದು ಸೇರಿಕೊಳ್ಳುತ್ತದೆ. ಕರ್ಕಾಟಕ ರಾಶಿಯವರಿಗೆ ಕೆಂಪು ಬಣ್ಣವು, ಅದೇ ರೀತಿಯಾಗಿ ಹಸಿರ ಬಣ್ಣವು, ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಕಂದು ಬಣ್ಣವು ಕೂಡ ನಿಮಗೆ ಶುಭಗಳನ್ನು ಕೊಡುತ್ತದೆ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ 7, 18, 23, ಅದೇ ರೀತಿಯಾಗಿ 29ನೇ ತಾರೀಕುಗಳು ಶುಭಗಳನ್ನು ಕೊಡುತ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.